ಎಲ್ಲ ಕುಟುಂಬದ ಸ್ನೇಹಿತರಿಗೆ ನನ್ನ ನಮಸ್ಕಾರ. ನಾನಿವತ್ತು ದತ್ತಾತ್ರೇಯ ಸಾಯಿಬಾಬಾ ಆಗಿ ಹುಟ್ಟಿದ ಕಥೆನ ಹೇಳ್ತೀನಿ. ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ದತ್ತಾತ್ರೇಯ ಯಾರು, ದತ್ತಾತ್ರೇಯ ಯಾಕೆ ಸಾಯಿಬಾಬಾನಾಗಿ ಅವತಾರ ಎತ್ತಿದ್ರು ಲೋಕ ಕಲ್ಯಾಣಕ್ಕಾಗಿ ಅಂತ ಒಂದು ಪುಟ್ಟ ಕಥೆ. ಭೂಲೋಕದಿಂದ ಲೋಕ ಸಂಚಾರವನ್ನು ಮಾಡಿಕೊಂಡು ನಾರದ ಮಹಾಮುನಿಗಳು ದೇವಲೋಕಕ್ಕೆ ಬರ್ತಾರೆ. ಲಕ್ಷ್ಮೀ, ಸರಸ್ವತಿ, ಪಾರ್ವತಿ 3 ಜನನು ಚರ್ಚೆ ಮಾಡ್ತಾ ಇರ್ತಾರೆ ಏನೋ ಒಂದು ವಿಷಯವಾಗಿ. ನಾರದ ಮಹಾಮುನಿಗಳು ಬಂದು ಜಗನ್ಮಾತೆಯರು ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವರು ಹೇಳ್ತಾರೆ, ನಮಗಿಂತ ಮಹಾನ್ ಪತಿವ್ರತೆಯರು ಯಾರೂ ಇಲ್ಲ, ಯಾರೂ ಇರಬಾರ್ದು ಅಲ್ವಾ ನಾರದ ಮಹಾಮುನಿಗಳೇ ಅಂತ ಕೇಳ್ತಾರೆ. ಅವರು ಹೇಳ್ತಾರೆ, ನಾನು ಈಗ ತಾನೇ ಭೂಲೋಕ ಸಂಚಾರವನ್ನು ಮಾಡಿ ಬಂದಿದ್ದೀನಿ. ಭೂಲೋಕದಲ್ಲಿ ಚಿತ್ರಕೂಟ ಆಶ್ರಮದಲ್ಲಿ ಅದ್ರಿ ಮಹಾಮುನಿಗಳ ಪತ್ನಿ ಅನಸೂಯ ದೇವಿ ಇದ್ದಾರೆ, ಮಹಾ ಪತಿವ್ರತೆಯವರು ಅಂತ ಹೇಳ್ತಾರೆ. ಇವರು 3 ಜನಕ್ಕೂ ಲಕ್ಷ್ಮೀ, ಸರಸ್ವತಿ, ಪಾರ್ವತಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ನಮಗಿಂತ ಮಹಾನ್ ಪತಿವ್ರತೆಯರು ಯಾರೂ ಇರಬಾರ್ದು ಅಂತ ಬ್ರಹ್ಮ, ವಿಷ್ಣು, ಮಹೇಶ್ವರರ ಹತ್ರ ಹೋಗಿ ತಮ್ಮ ಗಂಡೀರ ಹತ್ರ ಹೇಳ್ತಾರೆ, ನಮಗಿಂತ ಮಹಾನ್ ಪತಿವ್ರತೆಯರು ಯಾರೂ ಇರಬಾರ್ದು, ಭೂಲೋಕದಲ್ಲಿ ಯಾರೋ ಮಹಾಶಕ್ತಿ ಅನಸೂಯ ದೇವಿಯ ಪತಿವ್ರತೆಯ ಭಂಗ ಮಾಡಬೇಕು ಅಂತ ಕೇಳ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಪತಿವ್ರತೆಯನ್ನು ಪರೀಕ್ಷೆ ಮಾಡಬಾರ್ದು, ಅವಮಾನ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೂ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ 3 ಜನನೂ ಹಠ ಬಿಡೋದಿಲ್ಲ. ಅವರ ಹಠಕ್ಕೆ ಸೋತು ಬ್ರಹ್ಮ, ವಿಷ್ಣು, ಮಹೇಶ್ವರರು ಭೂಲೋಕಕ್ಕೆ ಬ್ರಾಹ್ಮಣರ ವೇಷದಲ್ಲಿ ಚಿತ್ರಕೂಟ ಆಶ್ರಮಕ್ಕೆ ಬರ್ತಾರೆ. ಅರ್ಧಿ ಮಹಾಮುನಿಗಳು ಧ್ಯಾನದಲ್ಲಿರ್ತಾರೆ. ಅದನ್ನು ನೋಡಿಕೊಂಡು ಹೋಗಿ ಆಶ್ರಮದಲ್ಲಿ ಭಿಕ್ಷೆಯನ್ನು ಕೇಳ್ತಾರೆ, ಊಟ ಬಡಿಸೋದಾಗಿ ಹೇಳ್ತಾರೆ. ಅನಸೂಯ ದೇವಿ ತುಂಬ ಯಾರನ್ನೂ ಆಶ್ರಮದಿಂದ ಬರೀ ಕೈಯಲ್ಲಿ ವಾಪಸ್ ಕಳಿಸಲ್ಲ, ಸುಳ್ಳು ಹೇಳೋದಿಲ್ಲ, ಸತ್ಯವಂತೆ ಆಕೆ. ಒಪ್ಕೊಂಡು ಅವ್ರನ್ನ ಊಟಕ್ಕೆ ಕೂರಿಸ್ತಾರೆ. ಆದರೆ 3 ಜನನು ನೀವು ಹಿಂಗೆ ಊಟ ಬಡಿಸಿದ್ರೆ ನಾವು ಊಟ ಮಾಡಲ್ಲ ಅಂತಾರೆ. ಮತ್ತು ನಾನು ಇನ್ನು ಹೆಂಗೆ ಬಡಿಸ್ಬೇಕು ನಿಮಗೆ ಊಟ ಅಂತ ಅನಸೂಯ ದೇವಿ ಕೇಳಿದಾಗ ಬರೀ ಬೆತ್ತಲೆಯಾಗಿ ನೀವು ನಮಗೆ ಊಟ ಬಡಿಸ್ಬೇಕು ಅಂತಾರೆ. ಮಹಾನ್ ತಾಯಿಗೆ ಏನು ಮಾಡಬೇಕು ಅಂತ ಸಂಕಷ್ಟದಲ್ಲಿ ಸಿಗಾಕೊಂತಾರೆ. ಅವ್ರನ್ನ ನಾನು ಬರ್ತೀನಿ ಕೂತಿರ್ರಿ ಅಂತ ಹೇಳ್ಬಿಟ್ಟು ಹೋಗಿ ಅರ್ಧಿ ಮಹಾಮುನಿಗಳು ತಮ್ಮ ಪತಿ ದೇವರನ್ನ ನೋಡ್ತಾಳೆ, ಧ್ಯಾನದಲ್ಲಿರ್ತಾರೆ. ಧ್ಯಾನ ಭಂಗ ಮಾಡೋದು ಬೇಡ ಅಂತ ಅವರ ತಪಸ್ಸಿನ ನೀರನ್ನು ತಂದು 3 ಜನದ ಮೇಲೇನೂ ಹಾಕ್ತಾಳೆ. 3 ಜನನು ಚಿಕ್ಕ ಮಕ್ಕಳಾಗ್ತಾರೆ. ಮಾತು ಕೊಟ್ಟಂತೆ ಬೆತ್ತಲೆಯಾಗೆ ಮಕ್ಕಳಿಗೆ ಊಟ ಬಡಿಸಿ, ಸ್ನಾನ ಮಾಡಿಸಿ, ತೊಟ್ಟಿಲ ಕಟ್ಟಿ ಲಾಲಿ ಆಡಿ ಮನಗಿಸ್ಬಿಡ್ತಾಳೆ. ಈ ಕಡೆ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ದೇವಿ ನಾರದ ಮಹಾಮುನಿಗಳ ಕೇಳ್ತಾರೆ, ಇಷ್ಟು ದಿನ ಆದ್ರೂ ನಮ್ಮ ಗಂಡಂದಿರು, ನಮ್ಮ ಪತಿಗಳು ಬರಲೇ ಇಲ್ವಲ್ಲ ಅಂದಾಗ ಹೋಗಿ ಒಂದ್ಸಲಿ ಆಶ್ರಮದಲ್ಲಿ ನೋಡಿ ಏನಾಗಿರ್ಬೋದು ಅಂತ ನಾರದ ಮಹಾಮುನಿಗಳು ಹೇಳ್ತಾರೆ. 3 ಜನನು ತಮ್ಮ ಗಂಡಂದಿರನ್ನು ಹುಡುಕೊಂಡು ಅನಸೂಯ ದೇವಿಯ ಆಶ್ರಮಕ್ಕೆ ಬರ್ತಾರೆ. 3 ಜನನು ತೊಟ್ಟಿಲಲ್ಲಿ ಮಕ್ಕಳಾಗಿ ಮನೆಗಿರ್ತಾರೆ. ಆವಾಗ ನಮ್ಮ ತಪ್ಪಾಯಿತು ಅಂತ ಅನಸೂಯ ದೇವಿಗೆ ಕೇಳ್ಕೊಳ್ತಾರೆ. ಅನಸೂಯ ದೇವಿ ತನ್ನ ತಪಸ್ಸಿನ ನೀರನ್ನು ಮತ್ತೆ ಅವ್ರ ಮೇಲೆ ಹಾಕಿದಾಗ ಅವರು ಬ್ರಹ್ಮ, ವಿಷ್ಣು, ಮಹೇಶ್ವರರು ಆಗ್ತಾರೆ. ಅನಸೂಯ ದೇವಿಗೆ ಗೊತ್ತಿರಲ್ಲ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಅವಾಗ 3 ಜನನು ಕೇಳ್ತಾರೆ, ನಿಮಗೇನು ವರ ಬೇಕು ಕೇಳಿ, ಇವತ್ತಿನಿಂದ ನೀವು ನಮಗೆ ತಾಯಿ, ನಾವು ನಿನ್ನ ಮಕ್ಕಳಾಗಿದ್ದೀವಿ ಅಂತ ಹೇಳ್ತಾರೆ. ಆಕೆ ನಮಗೆ ಮಕ್ಕಳಿಲ್ಲ, ನಮಗೊಂದು ಮಗು ಬೇಕು ಅಂತ ಅನಸೂಯ ದೇವಿ ಕೇಳಿದಾಗ ಬ್ರಹ್ಮ, ವಿಷ್ಣು, ಮಹೇಶ್ವರರು ನಾವು 3 ಜನನು ನಿನ್ನ ಹೊಟ್ಟೆಯಲ್ಲಿ ಮಗುವಾಗಿ ಹುಡ್ತೀವಿ, ನೀವೇ ಮಹಾಸತಿ, ಮಹಾನ್ ಪತಿವ್ರತೆ, ಮಹಾಸತಿ ಅನಸೂಯ ದೇವಿ ಆಗ್ತೀರಾ ಜಗತ್ತಿಗೆ ಅಂತ ಹೇಳ್ತಾರೆ. 3 ಜನನು ಸೇರಿ ದತ್ತಾತ್ರೇಯ ರೂಪದಲ್ಲಿ ಅನಸೂಯ ದೇವಿಗೆ ಮಗನಾಗಿ ಹುಡ್ತಾರೆ. ಅವರು ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಸಾಯಿಬಾಬಾರಾಗಿ ಹುಡ್ತಾರೆ ಅಂತ ಪುರಾಣದಲ್ಲಿ ಇದೆ. ಈ ಕಥೆ ನಿಮಗೆ ಇಷ್ಟ ಆಯಿತಾ? ನಮಸ್ಕಾರ.